ನಮಸ್ತೆ ಸ್ನೇಹಿತರೆ, ನಾವಿವತ್ತಿದ್ದೀವಿ ಗುಬ್ಬಿ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಒಂದು ಆರ್ಚ್ ಕಾಣುತ್ತೆ ನೋಡಿ. ಇವಾಗ ಕಾಣ್ತಾ ಇದೆಯಲ್ಲ ಆರ್ಚ್ ಇದು. ಹಾಗೆ ಈ ಕಡೆಯಿಂದ ಬಂದರೆ ನಮಗೆ ತುಮಕೂರಿಂದ ಬರ್ಬೋದು ಸ್ನೇಹಿತರೆ. ಈ ಒಂದು ಆರ್ಚಿನ ಮಧ್ಯದಲ್ಲಿ ನಾವಿವಾಗ ನಿಂತಿದ್ದೀವಿ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಇದು ನಾಮಫಲಕ ಶ್ರವಣಬೆಳಗೊಳ ಮತ್ತು ಯಡಿಯೂರು, ಮಂಡ್ಯ, ಹಾಸನ ಇಲ್ಲಿಗೆ ಹೋಗುವಂತಹ ಒಂದು ನಾಮಫಲಕ ಸ್ನೇಹಿತರೆ. ಇದು ಬಂದ್ಬಿಟ್ಟು ಚನ್ನಬಸವೇಶ್ವರ ಸ್ವಾಮಿ ಮಹಾದ್ವಾರ ಗುಬ್ಬಿ. ಈ ಒಂದು ಮಹಾದ್ವಾರದ ಮುಖಾಂತರ ನಾವಿವಾಗ ಹೋಗ್ತಾ ಇರುವುದು ಪದ್ಮಶ್ರೀ ನಾಟಕ ರತ್ನ ಗುಬ್ಬಿ ವೀರಣ್ಣನವರ ಒಂದು ತೋಟದ ಮನೆನ ತೋರಿಸ್ಲಿಕ್ಕೆ ಸ್ನೇಹಿತರೆ. ನಿನ್ನೆ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೆ, ಶಾರ್ಟ್ಸ್ ವಿಡಿಯೋ. ಹಾಗಾಗಿ ಇವತ್ತು ನಾನು ಒಂದು ಯಾವ ರೀತಿ ಹೋಗಬೇಕು ಅಲ್ಲಿಗೆ ಅನ್ನೋದ್ರ ಮುಖಾಂತರ ನಾನೀಗ ತೋರಿಸ್ತೀನಿ. ಮತ್ತೆ ಕಡೆ ಬನ್ನಿ ನೋಡ್ಕೊಂಬರೋಣ ನಮ್ಮ ಪದ್ಮಶ್ರೀ ನಾಟಕ ರತ್ನ ಗುಬ್ಬಿ ವೀರಣ್ಣನವರ ಮನೆ ಕಡೆ. ಈ ಕಡೆ ನೋಡಿ, ಲೆಫ್ಟ್ ಸೈಡಲ್ಲಿ ನಿಮ್ಗೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಸಿಗುತ್ತೆ ಸ್ನೇಹಿತರೆ. ಹಾಗೆ ನಾವು ಮುಂದೆ ಸಾಗ್ತಾ ಇರಬೇಕು ಸ್ನೇಹಿತರೆ. ಹೇಳಬೇಕಂತಂದರೆ ಗುಬ್ಬಿ ವೀರಣ್ಣನವರು 1890ರಲ್ಲಿ ತುಮಕೂರು ಜಿಲ್ಲೆ ಗುಬ್ಬಿಯಲ್ಲಿ ಜನಿಸ್ತಾರೆ. ತಂದೆ ಬಂದುಬಿಟ್ಟು ಹಂಪಣ್ಣ, ತಾಯಿ ಬಂದುಬಿಟ್ಟು ರುದ್ರಾಂಬೆ. ಅವರ ಸುಪುತ್ರನಾಗಿ ಜನಿಸ್ತಾರೆ ಸ್ನೇಹಿತರೆ. ಮತ್ತು ಇವರಿಗೆ ಹೇಳಬೇಕಂತಂದರೆ ಸ್ನೇಹಿತರೆ, ಹೆಂಡತಿ ಬಂದುಬಿಟ್ಟು ಇಬ್ಬರು ಹೆಂಡತಿಯರು ಇವರಿಗೆ. ಒಂದು ಸುಂದ್ರಮ್ಮ ಮತ್ತು ಭದ್ರಮ್ಮ ಅಂತ ಹೇಳ್ಬಿಟ್ಟು. ನೋಡಿ ಸ್ನೇಹಿತರೆ, ಇಲ್ಲೊಂದು ಬೋರ್ಡ್ ಕಾಣ್ತಾ ಇದೆ. ನಾನಿವಾಗ ಮಹಾದ್ವಾರದಿಂದ ಸ್ವಲ್ಪ ಮುಂದೆ ಬಂದನಲ್ಲ, ಇಲ್ಲೊಂದು ಬೋರ್ಡ್ ಇದೆ ಯಡಿಯೂರು ಮತ್ತು ನಿಮಗೆ ಕಾಣ್ತಾ ಇದೆಯಲ್ಲ ಬೋರ್ಡು. ಇಲ್ಲಿಂದ ನಾವೀಗ ಯಡಿಯೂರಿಗೆ ಹೋಗುವಂತಹ ಒಂದು ರೂಟ್ ಮುಖಾಂತರ ನಾವೀಗ ಹೋಗಬೇಕು ಗುಬ್ಬಿ ವೀರಣ್ಣನವರ ತೋಟದ ಮನೆಗೆ ಸ್ನೇಹಿತರೆ. ಹೇಳಬೇಕಂತಂದರೆ ನಮ್ಮ ಗುಬ್ಬಿ ವೀರಣ್ಣನವರು ರಂಗಭೂಮಿಯ ಪಿತಾಮಹ, ಹಿರಿಯ ನಟ, ನಿರ್ಮಾಪಕ, ನಿರ್ದೇಶಕರು ಆಗಿದ್ದರು. ಮತ್ತು ಚನ್ನಬಸವೇಶ್ವರ ಮತ್ತು ಕೃಪಾ ಪೋಷಿತ ನಾಟಕ ಮಂಡಳಿಯನ್ನು ಸ್ಥಾಪನೆ ಮಾಡಿ ಕನ್ನಡ ನಾಟಕ ರಂಗವನ್ನು ಶ್ರೀಮಂತಗೊಳಿಸಿದ ಕೀರ್ತಿ ಇವರದು ಸ್ನೇಹಿತರೆ. ಇವರು ಡಾಕ್ಟರ್ ರಾಜ್ಕುಮಾರ್, ನರಸಿಂಹರಾಜು, ಬಾಲಕೃಷ್ಣ, ಜಿ.ವಿ. ಅಯ್ಯರ್, ಮಾಸ್ಟರ್ ಹಿರಣ್ಣಯ್ಯ ಸೇರಿದಂತೆ ಹಲವು ದಿಗ್ಗಜರು ಈ ಕಂಪನಿಯಲ್ಲಿ ತರಬೇತಿ ಪಡೆದಿರ್ತಾರೆ ಸ್ನೇಹಿತರೆ. ಅದು ಒಂಥರ ನೋಡಿ, ಅಂತಂಥ ದಿಗ್ಗಜರಿಗೆ ಒಂದು ತರಬೇತಿ ಕೊಟ್ಟಂತಹ ಮಹಾನ್ ವ್ಯಕ್ತಿ ನಮ್ಮ ನಾಟಕ ರತ್ನ ಗುಬ್ಬಿ ವೀರಣ್ಣನವರು ಅಂತಂದು ಹೇಳ್ಬೋದು ಸ್ನೇಹಿತರೆ. ಹೀಗೆ ಮುಂದೆ ಹೋಗ್ತಾ ಇರಬೇಕು ನೋಡಿ. ಇವಾಗ ರೂಟ್ ನಿಮಗೆ ಈ ಒಂದು ವಿಡಿಯೋ ಲೆಂತ್ ಆಗುತ್ತೆ, ಯಾರೂ ಸ್ಕಿಪ್ ಮಾಡಬೇಡಿ. ಯಾಕಂದರೆ ಅವರ ಮನೆಗೆ ಹೋಗೋಕ್ಕೆ ನಿಮಗೆ ಮತ್ತೆ ತೊಂದರೆ ಆಗಬಾರ್ದು. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿಕೊಂಡು ಇದನ್ನು ಮಾಡಿ ಸ್ನೇಹಿತರೆ. ನೋಡಿ, ಇವಾಗ ಮುಂದೆ ಸಾಗ್ತಾ ಇದ್ದೀವಿ ನಾವು ಸ್ನೇಹಿತರೆ. ಹೇಳಬೇಕಂತಂದರೆ ಗುಬ್ಬಿ ವೀರಣ್ಣನವರು ಭಾರತ ಸರ್ಕಾರದಿಂದ ಪದ್ಮಶ್ರೀ ಪುರಸ್ಕೃತರು. ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ 1955ರಲ್ಲಿ ಪಡೆದಿದ್ದಾರೆ ಸ್ನೇಹಿತರೆ. ನೋಡಿ, ಇಲ್ಲಿ ನಿಮಗೆ ಇವಾಗ ಕಾಣ್ತಾ ಇರೋದು ಒಂದು ಆರ್ಚು, ಶ್ರೀ ಆರ್ವತಿ ಕೋಡಿ. ಇಲ್ಲಿಂದ ಆಂಜನೇಯ ಟೆಂಪಲ್, ಇದು ಆಂಜನೇಯ ಟೆಂಪಲ್ಲು ಬರುತ್ತೆ. ಇಲ್ಲಿಂದ ನಾವಿವಾಗ ಈ ಆರ್ಚ್ ಮುಖಾಂತರ ನಾವಿವಾಗ ಹೋಗಬೇಕು ಸ್ನೇಹಿತರೆ. ಡೌನಿಗೆ ಸ್ವಲ್ಪ ಕಚ್ಚಾ ರೋಡ್ ಇರುತ್ತೆ, ಹಾಗೆ ಹೋಗಬೇಕು ಡೌನಿಗೆ. ಇವರ ಸ್ಮರಣಾರ್ಥಕ ಕರ್ನಾಟಕ ಸರ್ಕಾರವು ರಂಗಭೂಮಿ ಶ್ರೇಷ್ಠ ಕಲಾವಿದರಿಗೆ ಡಾಕ್ಟರ್ ಗುಬ್ಬಿ ವೀರಣ್ಣ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದೆ ಸ್ನೇಹಿತರೆ. ಹೇಳಬೇಕಂತಂದರೆ ಇವರು ನಟನೆ ಮಾಡಿದಂತಹ ಸಿನಿಮಾಗಳು ಸದಾರಮೆ 1956ರಲ್ಲಿ, ಜೀವನ ನಾಟಕ 1942ರಲ್ಲಿ, ಮತ್ತು ಹೇಮಾರೆಡ್ಡಿ ಮಲ್ಲಮ್ಮ 1945ರಲ್ಲಿ ಮುಂತಾದ ಚಿತ್ರಗಳಲ್ಲಿ ನಟಿಸಿದ್ದಾರೆ ನಮ್ಮ ಗುಬ್ಬಿ ವೀರಣ್ಣನವರು. ಅವ್ರದ್ದೊಂದು ವಿಡಿಯೋ ಹಾಕ್ತೀನಿ ನೋಡಿ ಸ್ನೇಹಿತರೆ. ಯಾಕಪ್ಪ ಭೂಮಿ ನಡುಗ್ತಾ ಇದೆ? ಓ ಅಮ್ಮ ಸವಾರಿ ಬರ್ತಾಯ್ತೆ. ಹಾಗೆ ಸ್ನೇಹಿತರೆ, ಸ್ವಲ್ಪ ಮುಂದೆ ಬರಬೇಕು. ಕಚ್ಚಾ ರೋಡು, ಇಲ್ಲಿಂದ ಬಂದುಬಿಟ್ಟು ಸೀದಾ ಹೋಗ್ಬಾರ್ದು. ನೋಡಿ, ಇವಾಗ ಇಲ್ಲೊಂದು ಗೇಟ್ ಕಾಣ್ತಾ ಇದೆಯಲ್ಲ, ಇಲ್ಲಿಂದ ನಾವು ಇವಾಗ ಒಳಗಡೆ ಹೋಗಬೇಕು ಸ್ನೇಹಿತರೆ. ಗೇಟು ಬಂದಾಗಿದೆ, ಓಪನ್ ಮಾಡಿದರು ಅಣ್ಣವರು. ನೋಡಿ ಸ್ನೇಹಿತರೆ, ಇದು ಗುಬ್ಬಿ ವೀರಣ್ಣನವರ ತೋಟ ಸ್ನೇಹಿತರೆ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಇದೆಲ್ಲ ಒಂದು ಶೆಡ್ಡು, ಈ ಕಡೆ ರೈಟ್ ಸೈಡಿಗೆ ಕಾಣ್ತಾ ಇರೋದು. ಹೀಗೆ ಸ್ವಲ್ಪ ಮುಂದೆ ನಾವು ಸಾಗ್ತಾ ಇರಬೇಕು. ಫುಲ್ಲು ಸುತ್ತಲೂ ತೋಟ ಸ್ನೇಹಿತರೆ. ತುಂಬ ಅದ್ಭುತವಾದಂಥ ಒಂದು ಪ್ರದೇಶ ಇದು, ತುಂಬ ಪ್ರಶಾಂತವಾಗಿರುತ್ತೆ. ನಾನು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಬಂದೆ ನಾನು ವಿಡಿಯೋ ಮಾಡಿಕೊಂಡು. ನೋಡಿ, ಇಲ್ಲಿಂದ ಸ್ವಲ್ಪ ನಾವು ಸೀದಾ ಹೋಗಬಾರ್ದು, ರೈಟ್ ಸೈಡಿಗೆ ನೋಡಿ ನಿಮಗೆ ಕಾಣ್ತಾ ಇದೆಯಲ್ಲ, ಇದೇ ನಮ್ಮ ಪದ್ಮಶ್ರೀ ನಾಟಕ ರತ್ನ ಗುಬ್ಬಿ ವೀರಣ್ಣನವರು ವಾಸವಿದ್ದಂತಹ ಮನೆ ಸ್ನೇಹಿತರೆ.
ನೋಡಿ ತೋರಿಸ್ತೇನೆ ನಿಮಗೆ. ಇವಾಗ ಝೂಮ್ ಮಾಡ್ತಾ ಇದ್ದೀನಿ ನೋಡಿ. ಅವರು ಓಡಾಡಿದಂತಹ ಮನೆಗೆ ನಾವೀಗ ಹೋಗ್ತಾ ಇದ್ದೀವಿ. ಬನ್ನಿ ಸ್ವಲ್ಪ ಒಳಗಡೆ ಹೋಗಿ ನೋಡೋಣ. ನೋಡಿ ಅಂದರೆ ಲಾಕ್ ಆಗಿದೆ ಸ್ನೇಹಿತರೆ, ಯಾವುದೇ ಒಂದು ಮೇಂಟೆನೆನ್ಸ್ ಇಲ್ಲ ನೋಡಿ. ಎಲ್ಲ ಯಾವ ಥರ ಇದೆ ಅಂತಂದೇಳ್ಬಿಟ್ಟು ಸ್ವಲ್ಪ ಇದನ್ನು ಶುಚಿಗೊಳಿಸಿ ಚೆಂದಾಗಿ ಇಟ್ಕೊಂಡ್ರೆ ಎಷ್ಟು ಒಂದು ಇವಾಗಿನ ಪೀಳಿಗೆಗೆ ಗೊತ್ತಾಗುತ್ತೆ. ಒಂದು ರಂಗಭೂಮಿ ಕಟ್ಟಿ ಬೆಳೆಸಿದಂತಹ ಮಹಾನ್ ವ್ಯಕ್ತಿ ಇಲ್ಲಿ ವಾಸ ಇದ್ದರು ಅನ್ನೋದನ್ನ ಈಗಿನ ಜನ್ರೇಷನ್ಗೆ ನಾವು ತಿಳಿಸ್ಬೇಕಾಗಿದೆ. ಸ್ವಲ್ಪ ಸಂಬಂಧಪಟ್ಟ ಮನೆಯವರೇ ಆಗಲಿ ಇಲ್ಲ ಯಾರೇ ಒಂದು ಇದಕ್ಕೆ ಸಂಘ ಸಂಸ್ಥೆನೇ ಆಗಲಿ ಸ್ವಲ್ಪ ಇದನ್ನು ಒಂದು ಶುಚಿಗೊಳಿಸಿ ನಾವು ಕಾಪಾಡಿಕೊಂಡ್ರೆ ಮುಂದಿನ ಪೀಳಿಗೆಗೆ ನಾವು ಹೇಳ್ಬೋದು ಇಂಥ ಒಂದು ಮಹಾನ್ ವ್ಯಕ್ತಿ ಇಲ್ಲಿ ವಾಸ ಇದ್ದರು ಅನ್ನೋದಕ್ಕೆ ಇದು ಒಂದು ನಿದರ್ಶನ ಆಗುತ್ತೆ ಅನ್ನೋದು. ನೋಡಿದ್ರಲ್ಲ ಸ್ನೇಹಿತರೆ, ಇದು ನಮ್ಮ ನಾಟಕ ರತ್ನ ಗುಬ್ಬಿ ವೀರಣ್ಣನವರು ವಾಸವಿದ್ದಂತಹ ತೋಟದ ಮನೆ ಸ್ನೇಹಿತರೆ. ಸುತ್ತಲೂ ತೋಟ, ಒಂದು ಸುಂದರವಾದಂತಹ ಮನೆ ಸ್ನೇಹಿತರೆ ಇದು. ಹಾಗೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಯಾವ ಸೆಲೆಬ್ರಿಟಿ ಮನೆ ವಿಡಿಯೋ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಅಲ್ಲೋಗ್ಬಿಟ್ಟು ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಸಿಗುವ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.